ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. 2014-15 ದತ್ತಾಂಶದ ಆಧಾರದ ಮೇಲೆ ಈ ವರದಿಯನ್ನು ಸಲ್ಲಿಸಿದ್ದೀವಿ. ಮುಂದಿನ ಬೆಳವಣಿಗೆ ಬಗ್ಗೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಸಂಪೂರ್ಣ ವರದಿಯನ್ನು ಓದದೆ ಅವೈಜ್ಞಾನಿಕ ಅಂತ ಹೇಳೋದು ಸರಿಯಲ್ಲ. ವರದಿಯಲ್ಲಿ ಎಲ್ಲಾ ಸದಸ್ಯರ ಸಹಿ ಇದೆ ಅಂತ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಪ್ರತಿಕ್ರಿಯಿಸಿದ್ದಾರೆ. ಇದು ಕಾಂತರಾಜ್ ವರದಿಗೆ ಉತ್ತರ ನೀಡುವಂತ ವರದಿ. ಸಂಪುಟ ಸಭೆಯಲ್ಲಿ ವರದಿ ಇಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆಯ ಬಳಿಕ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದಾರೆ. 2015ರಲ್ಲಿ ಏನು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 1,33,000 ಟೀಚರ್ಸು ಮತ್ತೆ ಅಧಿಕಾರಿಗಳು ಸೇರಿ 1,60,000 ಅಧಿಕಾರಿಗಳು ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನಾವು ವರದಿಯನ್ನ ತಯಾರು ಮಾಡಿ ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ. ಹಿಂದೆ ಅದು ಸಂಗ್ರಹ ಮಾಡುವಾಗ ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದರು. ಆಗ ಅವರಿಗೆ ವರದಿ ಸಲ್ಲಿಸಲಿಕ್ಕೆ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಕೊಡ್ಲಿಕ್ಕಾಗಲಿಲ್ಲ. ನಾವು ವರದಿಯನ್ನು ಬರೆದು ಈಗ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಅವರು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಡ್ತೇನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೆ ನಾನು. ಸರ್ ಈ ವರದಿಯ ಹೈಲೈಟ್ಸ್ ಏನು, ಪ್ರಮುಖ ಅಂಶಗಳೇನು, ಅದನ್ನ ಮೊದಲು ದಯಮಾಡಿ. ವರದಿಯ ಪ್ರಮುಖ ಅಂಶವನ್ನು ನಂಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾವು ಸರ್ಕಾರಕ್ಕೆ ಮಾತ್ರ ವರದಿಯನ್ನು ಒಪ್ಪಿಸುವಂತ. ಅದನ್ನೇ ಕೇಳ್ತಿರೋದು ರಾಜಪಣ, ಒಂದ್ ನಿಮಿಷ, ಅದನ್ನೇ ಕೇಳ್ತಾ ಇರೋದು. ಪ್ರಮುಖ ನಾವು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ. ಸರ್ಕಾರ ಅದನ್ನು ಕ್ಯಾಬಿನೆಟ್ ನಲ್ಲಿ ಇಟ್ಟು ತೀರ್ಮಾನ ತಗೊಂಡು ಮುಂದಿನ ಡೆವಲಪ್ಮೆಂಟ್ ನೀವು ಅವ್ರ ಹತ್ರ ಕೇಳಬೇಕಾಗಿ ಸರ್ಕಾರದ ಹತ್ರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ರೆಡಿ ಇದ್ದಾರೆ. ಹರೀಶ್, ಕಳೆದ ಬಾರಿ ಕಾಂತರಾಜ್ ಕಮಿಷನ್ನ ವರದಿಯ ಬಗ್ಗೆ ಇದ್ದಂತ ಆಕ್ಷೇಪಗಳ ಪೈಕಿ ಒಂದು ಸದಸ್ಯ ಕಾರ್ಯದರ್ಶಿ ಸಿಗ್ನೇಚರ್ ಹಾಕಿಲ್ಲ ಅನ್ನೋದಾಗಿತ್ತು. ಮತ್ತೊಂದು ಇದು ಅವೈಜ್ಞಾನಿಕವಾಗಿ ಮಾಡಿದಂಥ ವರದಿ ಅನ್ನುವಂಥ ಆಕ್ಷೇಪವೂ ಕೂಡ ಕೇಳಿಬಂದಿತ್ತು. ಅದನ್ನು ಇಲ್ಲಿ ಸರಿ ಮಾಡಿಕೊಳ್ಳಲಾಗಿದೆಯಾ? ಜಯಪ್ರಕಾಶ್ ಹೆಗಡೆ ವರದಿಗೆ ಬರೋ ಸಂದರ್ಭದಲ್ಲಿ ಒಂದು ಸರಿ ಮಾಡಿಕೊಳ್ಳಲಾಗಿದೆಯಾ? ಆ ಆಕ್ಷೇಪಕ್ಕೆ ಎಡೆ ಇಲ್ಲದ ರೀತಿಯಲ್ಲಿ ಏನಾದರೂ ಚೇಂಜಸ್ ಅನ್ನು ಮಾಡ್ಕೊಂಡಿದ್ದಾರಾ? ಖಂಡಿತವಾಗಿ ರಕ್ಷಿತ್, ಯಾಕಂತಂದ್ರೆ ಈ ಹಿಂದೆ ಕೂಡ ಕಾಂತರಾಜ್ ಅವರ ನೇತೃತ್ವದ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಕೊಡುವಂತ ಒಂದು ಸಂದರ್ಭದಲ್ಲಿ ತಾಂತ್ರಿಕವಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ನೇಮಿಸಿದಂತ ಅದು ಸಮಿತಿ ಅದೇ ಕೂಡ ಆ ಒಂದು ಸಲ್ಲಿಕೆಗೆ ಸಂಬಂಧಪಟ್ಟ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆ ಕೂಡ ಎದುರಾಗಿತ್ತು. ಸಹಿ ಹಾಕಿರ್ಲಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಸಮಸ್ಯೆಗೆ ಕಾರಣ ಆಗಿತ್ತು. ಅದೇ ವಿಚಾರ ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಇದೀಗ ಒಂದು ಜಯಪ್ರಕಾಶ್ ಹೆಗಡೆ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರೆ, ಆ ರೀತಿಯ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳು ಈ ಒಂದು ವರದಿ ಸಲ್ಲಿಕೆ ಸಂದರ್ಭದಲ್ಲಿ ಎದುರಾಗೋದಿಲ್ಲ ಅನ್ನುವಂತ ಬಲವಾದ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆಗಿರುವಂತಹ ನ್ಯೂನ್ಯತೆಗಳಿದ್ದಾವೆ, ಅವೆಲ್ಲವನ್ನ ಸರಿಪಡಿಸುವಂತ ಒಂದು ಕೆಲಸ ಆಗಿದೆ. ಅದೇ ಕಾರಣಕ್ಕೆ 2-3 ತಿಂಗಳ ಮಟ್ಟಿಗೆ ಆ ಒಂದು ಆಯೋಗದ ಅಧ್ಯಕ್ಷರ ಅವಧಿಯನ್ನು ವಿಸ್ತರಣೆ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಎದುರಾಗಬಾರದು, ತಾಂತ್ರಿಕ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಅದು ಮುಕ್ತವಾಗಿ ಇಟ್ಕೊಂಡು ಅದು ವರದಿಗೆ ಸಲ್ಲಿಕೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಖುದ್ದು ಜಯಪ್ರಕಾಶ್ ಹೆಗಡೆ ಅವರು ಹೆಚ್ಚಿನ ಗಮನ ಹರಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಾಮಾಜಿಕ ಶೈಕ್ಷಣಿಕವಾಗಿ ಯಾವೆಲ್ಲ ಸಮುದಾಯ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಅರಿಯುವಂತ ಒಂದು ಪ್ರಯತ್ನದ ಭಾಗವಾಗಿ ಈ ರೀತಿಯಲ್ಲಿ ಕೂಡ ಅಂಕಿಅಂಶಗಳ ಸಮೇತ ಕೂಡ ಒಂದು ಸಂಗ್ರಹ ಆಗಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಿರುವಂತದ್ದು, ಆಯಾ ಜಾತಿಗೆ ಸಂಬಂಧಪಟ್ಟಂಗೆ ಉಪವರ್ಗಗಳಿವೆ, ಆ ಎಲ್ಲ ಉಪವರ್ಗಗಳ ಅಂಕಿಅಂಶಗಳ ಸಮೇತ ನಾವು ಈಗ ದಾಖಲಿಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ, ಹಾಗಾಗಿ ಇದು ಲೋಕಸಭೆ ಚುನಾವಣೆಗೆ ಕೇವಲ 1.5-2 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಈ ಒಂದು ಹಂತದಲ್ಲಿ ಈ ವರದಿ ಈಗ ಸಲ್ಲಿಕೆ ಆಗಿರುವಂತದ್ದು ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಯಾವ ರೀತಿ ಸ್ವರೂಪವನ್ನು ಬೀರುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದರ ಪ್ರಬಲ ಸಮುದಾಯಗಳು ಈ ಒಂದು ವರದಿಗೆ ಸಂಬಂಧಪಟ್ಟಂಗೆ ಏನನ್ನ ನಿರೀಕ್ಷೆಯನ್ನು ಹೊಂದುತ್ತವೆ ಅಥವಾ ಮತ್ತೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತವೆ ಅಥವಾ ವರದಿ ಬಹಿರಂಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗುತ್ತೋ ಅಥವಾ ಈ ಎಲ್ಲಾ ಕಾರಣಗಳಿಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡುವಂತ ಒಂದು ಪ್ರಯತ್ನ ಆದಷ್ಟು ಬೇಗ ಆಗುತ್ತೋ ಅನ್ನುವಂಥದ್ದು ಕೂಡ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ರಕ್ಷತ್, ಹರೀಶ್, ಈಗ ಕಳೆದ ಬಾರಿಯೂ ಕೂಡ ಆರೋಪಗಳು ಕೇಳಿ ಬಂದಿದ್ದದೆ. ಇದನ್ನು ವಿರೋಧ ಮಾಡಿದವ್ರದ್ದು ಪ್ರಾಬ್ಲಮ್ ಇದ್ದಿದ್ದು, ನಾನು ಕಟ್ಟಿಕೊಂಡಿರುವಂಥ ಈ ಕಲ್ಪನೆಯ ಗುಳ್ಳೆ ಒಡೆದು ಹೋಗುತ್ತೆ ಅನ್ನೋದೇ ಅವರ ಸಮಸ್ಯೆ ಇದ್ದಿದ್ದು. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಗತ್ತಾ? ಈ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡೋದಿರ್ಬೋದು ಅಥವಾ ವರದಿಯನ್ನು ಸ್ವೀಕರಿಸೋ ವಿಚಾರಕ್ಕೆ ಸಂಬಂಧಿಸಿ ಅವರ ಕ್ಯಾಬಿನೆಟ್ ಸಹೋದ್ಯೋಗಿಗಳ ಬೆಂಬಲ ಆದರೂ ಸಿಗತ್ತಾ ಈ ವಿಚಾರದಲ್ಲಿ? ರಕ್ಷಿತ್,
ರಕ್ಷತ್, ಈಗಾಗಲೇ ಕೂಡ ಒಂದು ಸ್ಪಷ್ಟವಾದಂತಹ ಅಂಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿರುವಂತದ್ದು, ಕಾಂಗ್ರೆಸ್ ಪಕ್ಷದ ಅಜೆಂಡಾ ಕೂಡ ಆಗಿರುವಂತದ್ದು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಇಡೀ ರಾಷ್ಟ್ರದಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷ ಇರುವಂತಹ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲವೂ ಕೂಡ ಜಾತಿ ಜನಗಣತಿ ಸಮೀಕ್ಷೆಯನ್ನು ನಡೆಸ್ತೀವಿ ಅನ್ನುವಂತ ಮಾತನ್ನ ಖುದ್ದು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಅದೇ ಮಾತನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಕಳೆದ 2-3 ತಿಂಗಳಿಂದಲೇ ಕೂಡ ಇದನ್ನ ಟ್ವೀಟ್ ಅನ್ನು ಮಾಡಿದ್ರು. ಅಂದ್ರೆ ನಾವು ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಕೂಡ ಅದನ್ನ ಜಾರಿಗೊಳಿಸೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ ಅನ್ನುವಂತ ಅಂಶವನ್ನ ಸ್ಪಷ್ಟವಾಗಿ ಕಟ್ಟಿ ತುಂಡಾಗುವಂತ ರೀತಿಯಲ್ಲಿ ಕೂಡ ಹೇಳಿದ್ರು. ಅಂದ್ರೆ ಸಂಪುಟದ ಹಲವು ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಸಮೀಕ್ಷಾ ವರದಿಯನ್ನು ಸ್ವೀಕರಿಸುತ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರೆ, ಅದರಂತೆ ವರದಿಯನ್ನು ಸ್ವೀಕರಿಸಿದರೆ. ಆದ್ರೆ ಸದ್ಯಕ್ಕೆ ಇರುವಂತ ಪ್ರಶ್ನೆ, ಇದನ್ನ ಸಂಪುಟ ಸಭೆಯಲ್ಲಿ ಟೇಬಲ್ ಮಾಡಿ ಅಂದ್ರೆ ಚರ್ಚೆ ಮಾಡಿ ಯಾವಾಗ ಅದನ್ನ ಅಂಗೀಕರಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆಗೂ ಮೊದಲೇ ಅದನ್ನ ಅಂಗೀಕರಿಸ್ತಾರ ಅಥವಾ ಲೋಕಸಭೆ ಚುನಾವಣೆವರೆಗೂ ಅದನ್ನ ಕಾಯ್ದುಕೊಳ್ಳುವಂತ ಒಂದು ಪ್ರಯತ್ನ ತಂತ್ರಗಾರಿಕೆ ಕೂಡ ರೂಪಿಸ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಅಕ್ಷರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.